ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಶೋಭಾ ಕರಂದ್ಲಾಜೆ, ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ರಾಜ್ಯದ 3 ಮಹಿಳಾ ಎಂಪಿಗಳು. ಇಂಥ ಶೋಭಾ, ಪ್ರಭಾ, ಪ್ರಿಯಾಂಕಾ ಪೈಕಿ ಯಾರು ಯಾವುದರಲ್ಲಿ ಬೆಸ್ಟ್, ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಶೋಭಾ ಕರಂದ್ಲಾಜೆಗೆ 57 ವರ್ಷ, ಪ್ರಭಾಗೆ 48, ಪ್ರಿಯಾಂಕಾ ಜಾರಕಿಹೊಳಿಗೆ 27 ವರ್ಷ. ಮೂವರಲ್ಲಿ ಶೋಭಾ ದೊಡ್ಡವರು, ಪ್ರಿಯಾಂಕಾ ಚಿಕ್ಕವರು. ಶಿಕ್ಷಣ: ಶೋಭಾ ಕರಂದ್ಲಾಜೆ MSW ಮತ್ತು MA ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ, ಅಂದ್ರೆ ಡಬಲ್ ಮಾಸ್ಟರ್ ಡಿಗ್ರಿ ಓದಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ BDS ಅಥವಾ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಓದಿದ್ದಾರೆ, ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ MBA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಅಲ್ಲಿಗೆ ಹೆಚ್ಚು ಓದಿರೋದು ಶೋಭಾ ಕರಂದ್ಲಾಜೆ, ಕಮ್ಮಿ ಓದಿರೋದು ಪ್ರಭಾ ಮಲ್ಲಿಕಾರ್ಜುನ್ ಅಂತ ಅರ್ಥ. ಕ್ಷೇತ್ರ ಮತ್ತು ಹುದ್ದೆ: ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಸಂಸದೆ, ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಜೂನಿಯರ್ ಮಿನಿಸ್ಟರ್. ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಸಂಸದೆ. ಪ್ರಿಯಾಂಕಾ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಸಂಸದೆ. ಗೆಲುವಿನ ಅಂತರ: 2024ರ ಲೋಕಸಭೆ ಚುನಾವಣೆಯಲ್ಲಿ ಶೋಭಾ ಕರಂದ್ಲಾಜೆ ಬರೋಬ್ಬರಿ 2,59,476 ಓಟ್ಗಳಿಂದ ಗೆದ್ದಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ 26,094 ಓಟ್ಗಳಿಂದ ಗೆದ್ದಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ 90,834 ಓಟ್ಗಳಿಂದ ಗೆದ್ದಿದ್ದಾರೆ. ಹೆಚ್ಚು ಅಂತರದ ಗೆಲುವು ಶೋಭಾ ಕರಂದ್ಲಾಜೆದು, ಕಮ್ಮಿ ಅಂತರದ ಗೆಲುವು ಪ್ರಭಾ ಮಲ್ಲಿಕಾರ್ಜುನ್ದು ಅನ್ನೋದು ಗಮನಾರ್ಹ. ಚುನಾವಣಾ ಅನುಭವ: ಶೋಭಾ ಕರಂದ್ಲಾಜೆ 2004ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 3 ಬಾರಿ ಸಂಸದೆ, 2 ಬಾರಿ ಕೇಂದ್ರ ಸಚಿವೆ, 1 ಬಾರಿ MLA, 1 ಬಾರಿ MLC ಮತ್ತು 1 ಬಾರಿ ರಾಜ್ಯ ಸರ್ಕಾರದಲ್ಲಿ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದುವರೆಗೆ ಸೋಲು ಕಂಡಿಲ್ಲ. ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೆ 2024ರಲ್ಲಿ. ಮೊದಲ ಚುನಾವಣೆಯಲ್ಲೇ ಗೆದ್ದು MP ಆದ್ರು. ಕ್ರಿಮಿನಲ್ ಕೇಸ್: ಮೂವರ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಈ ವಿಚಾರದಲ್ಲಿ ಮೂವರು ಸೇಮ್ ಇದ್ದಾರೆ. ಪತಿ ಮತ್ತು ಕುಟುಂಬ: ಶೋಭಾ ಕರಂದ್ಲಾಜೆ ತಮಗೆ ಮದುವೆಯಾಗಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ರ ಪತಿ SS ಮಲ್ಲಿಕಾರ್ಜುನ್, ಇವರು ಕಾಂಗ್ರೆಸ್ MLA ಕಮ್ ರಾಜ್ಯ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿಗೆ ಮದುವೆಯಾಗಿಲ್ಲ. ಇವರ ತಂದೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ MLA ಮತ್ತು ಮಿನಿಸ್ಟರ್ ಆಗಿದ್ದಾರೆ. ಚಿನ್ನ, ಬೆಳ್ಳಿ, ವಜ್ರ: ಶೋಭಾ ಕರಂದ್ಲಾಜೆ ಬಳಿ 1.5 kg ಚಿನ್ನ, 1.5 kgಯಷ್ಟು ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 1.08 ಕೋಟಿ. ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ ಬರೋಬ್ಬರಿ 20 kg ಚಿನ್ನ, 628 kg ಬೆಳ್ಳಿ ಮತ್ತು 185 ಕ್ಯಾರೆಟ್ ವಜ್ರಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 17.5 ಕೋಟಿ. ಪ್ರಿಯಾಂಕಾ ಜಾರಕಿಹೊಳಿ ಬಳಿ 100 ಗ್ರಾಂ ಚಿನ್ನವಿದೆ. ಇದರ ಮೌಲ್ಯ 6 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ, ಬೆಳ್ಳಿ, ವಜ್ರಾಭರಣಗಳಿರೋದು ಪ್ರಭಾ ಮಲ್ಲಿಕಾರ್ಜುನ್ ಬಳಿ. ನಂತರದ ಸ್ಥಾನದಲ್ಲಿ ಶೋಭಾ ಇದ್ರೆ, ಕೊನೆ ಸ್ಥಾನದಲ್ಲಿ ಪ್ರಿಯಾಂಕಾ ಇದ್ದಾರೆ. ವೈಯಕ್ತಿಕ ವಾಹನ: ಶೋಭಾ ಕರಂದ್ಲಾಜೆ ಬಳಿ ಹೋಂಡಾ ಆಕ್ಟಿವಾ ಸ್ಕೂಟರ್ ಇದೆ. ಇದರ ಮೌಲ್ಯ 73,000. ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ಕುಟುಂಬದ ಬಳಿ ಯಾವುದೇ ವೈಯಕ್ತಿಕ ವಾಹನ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಬಳಿಯೂ ವೈಯಕ್ತಿಕ ವಾಹನ ಇಲ್ಲ. ಸ್ವಂತ ಮನೆ: ಶೋಭಾ ಕರಂದ್ಲಾಜೆ ಹೆಸರಲ್ಲಿ ಬೆಂಗಳೂರಿನಲ್ಲಿ 4.5 ಕೋಟಿ ಮೌಲ್ಯದ ಒಂದು ಮನೆ ಇದೆ. ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ 1 ಮತ್ತು ದಾವಣಗೆರೆಯಲ್ಲಿ 5 ಮನೆಗಳಿವೆ. 6 ಮನೆಗಳ ಒಟ್ಟು ಮೌಲ್ಯ ಬರೋಬ್ಬರಿ 31 ಕೋಟಿ. ಪ್ರಿಯಾಂಕಾ ಹೆಸರಲ್ಲಿ ಸ್ವಂತ ಮನೆ ಇಲ್ಲ. ಕೃಷಿ ಜಮೀನು: ಶೋಭಾ ಕರಂದ್ಲಾಜೆ ತಮ್ಮ ಬಳಿ ಯಾವುದೇ ರೀತಿಯ ಕೃಷಿ ಭೂಮಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ ಬರೋಬ್ಬರಿ 315 ಎಕರೆ ಕೃಷಿ ಭೂಮಿ ಇದೆ. ಇವುಗಳ ಒಟ್ಟು ಮೌಲ್ಯ 13.5 ಕೋಟಿ ರೂಪಾಯಿ. ಪ್ರಿಯಾಂಕಾ ಬಳಿ 12 ಎಕರೆ ಕೃಷಿ ಭೂಮಿ ಇದೆ. ಇದರ ಒಟ್ಟು ಮೌಲ್ಯ 78 ಲಕ್ಷ. ಹೆಚ್ಚು ಜಮೀನು ಇರೋದು ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ. ನಂತರದ ಸ್ಥಾನದಲ್ಲಿ ಪ್ರಿಯಾಂಕಾ ಇದ್ರೆ, ಕೊನೆ ಸ್ಥಾನದಲ್ಲಿ ಶೋಭಾ ಇದ್ದಾರೆ. ಕೃಷಿಯೇತರ ಭೂಮಿ:
ಶೋಭಾ ಕರಂದ್ಲಾಜೆ ಬಳಿ 15 ಲಕ್ಷ ಮೌಲ್ಯದ ಕೃಷಿಯೇತರ ಭೂಮಿ ಇದೆ. ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ ಬರೋಬ್ಬರಿ 102 ಕೋಟಿ ಮೌಲ್ಯದ್ದು ಇದೆ. ಪ್ರಿಯಾಂಕಾ ಜಾರಕಿಹೊಳಿ ಹತ್ತಿರ 1 ಕೋಟಿ ಮೌಲ್ಯದ ಕೃಷಿಯೇತರ ಸೈಟು ಇದೆ. ಈ ವಿಚಾರದಲ್ಲೂ ಪ್ರಭಾ ಮಲ್ಲಿಕಾರ್ಜುನ್ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಶೋಭಾ ಕರಂದ್ಲಾಜೆ ತಮ್ಮ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರಭಾ ಕುಟುಂಬದ ಬಳಿ ಹತ್ತತ್ರ 3 ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡವಿದೆ. ಪ್ರಿಯಾಂಕಾ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ಒಟ್ಟು ಆಸ್ತಿ. ಶೋಭಾ ಕರಂದ್ಲಾಜೆ ತಮ್ಮ ಎಲ್ಲ ಆಸ್ತಿಪಾಸ್ತಿಗಳ ಒಟ್ಟು ಮೌಲ್ಯ ಹತ್ತತ್ರ 14 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ ಬರೋಬ್ಬರಿ 241 ಕೋಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಪ್ರಿಯಾಂಕಾರ ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ 9 ಕೋಟಿ ಆಗುತ್ತೆ. ಸಾಲ ಮಾಡಿರೋದು. ಶೋಭಾ ಕರಂದ್ಲಾಜೆ ತಾವು 4 ಕೋಟಿ ಸಾಲ ತೀರಿಸಬೇಕಿದೆ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬ ಹತ್ತತ್ರ 25 ಕೋಟಿ ಸಾಲ ಹೊಂದಿದೆ. ಪ್ರಿಯಾಂಕಾ ಜಾರಕಿಹೊಳಿ 1.5 ಕೋಟಿ ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ. ಸಾಲ ಕೊಟ್ಟಿರೋದು. ಶೋಭಾ ಕರಂದ್ಲಾಜೆ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 6.5 ಕೋಟಿ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಪ್ರಭಾ ಕುಟುಂಬ ಹತ್ತತ್ರ 9 ಕೋಟಿ ಸಾಲ ಕೊಟ್ಟಿದೆ. ಪ್ರಿಯಾಂಕಾ ಸುಮಾರು 6 ಕೋಟಿ ಸಾಲ ಕೊಟ್ಟಿದ್ದಾರೆ. ಆಸ್ತಿಯ ದೊಡ್ಡ ಪಾಲು. ಶೋಭಾ ಕರಂದ್ಲಾಜೆ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಿವಿಧ ವ್ಯಕ್ತಿಗಳಿಗೆ ಕೊಟ್ಟಿರುವ ಸಾಲ 6.5 ಕೋಟಿ ರೂಪಾಯಿ. ಪ್ರಭಾ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಭೂಮಿದು. ಬರೋಬ್ಬರಿ 102 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಪ್ರಿಯಾಂಕಾ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೊಟ್ಟಿರುವ ಸಾಲ ಸುಮಾರು 6 ಕೋಟಿ. ಆದಾಯ. ಶೋಭಾ ಕರಂದ್ಲಾಜೆಯ ವಾರ್ಷಿಕ ಆದಾಯ 24.90 ಲಕ್ಷ ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 2.07 ಲಕ್ಷ. ದಿನಕ್ಕೆ 6,900 ಆಗುತ್ತೆ. ಪ್ರಭಾರ ವಾರ್ಷಿಕ ಆದಾಯ 0 ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರಿಯಾಂಕಾರ ವಾರ್ಷಿಕ ಆದಾಯ ಬರೋಬ್ಬರಿ 1.64 ಕೋಟಿ. ಅಂದ್ರೆ ತಿಂಗಳಿಗೆ ಸರಾಸರಿ 13.66 ಲಕ್ಷ. ದಿನಕ್ಕೆ 45,000 ಆಗುತ್ತೆ. ಆದಾಯದ ವಿಚಾರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಯೇ ನಂಬರ್ 1. ಜಾತಿ ಅಥವಾ ಸಮುದಾಯ. ಶೋಭಾ ಕರಂದ್ಲಾಜೆ ಒಕ್ಕಲಿಗ ಸಮುದಾಯದವರು. ಪ್ರಭಾ ಮಲ್ಲಿಕಾರ್ಜುನ್ ಲಿಂಗಾಯತ ಸಮುದಾಯದವರು. ಪ್ರಿಯಾಂಕಾ ಜಾರಕಿಹೊಳಿ ವಾಲ್ಮೀಕಿ ನಾಯಕ ಸಮುದಾಯದವರು. ಅಂದ್ರೆ ಎಸ್ಟಿ ಅಥವಾ ಪರಿಶಿಷ್ಟ ಪಂಗಡದವರು. ಸೊ ಫ್ರೆಂಡ್ಸ್, ಇದಿಷ್ಟು ರಾಜ್ಯದ 3 ಮಹಿಳಾ ಎಂಪಿಗಳಾದ ಶೋಭಾ ಕರಂದ್ಲಾಜೆ, ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಪೈಕಿ ಯಾರು ಯಾವುದರಲ್ಲಿ ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಒಳ್ಳೆ ನಾಯಕಿ, ಯಾರು ಜನಪರ ಸಂಸದೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.